ಗೈಸ್ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಫುಲ್ಲು ಫ್ರೆಶ್ ಅಪ್ ಆಗ್ಬಿಟ್ಟು ಗೈಸ್ ಪೇಪರ್ ಹಾಕಿದ್ದೀವಿ. ಪೇಪರ್ ಹಾಕಾದ್ಮೇಲೆ ಗೈಸ್ ಫುಲ್ಲು ಕಣ್ಣೆಲ್ಲ ಒಳಕೊಟ್ಟು ಹೋಯ್ತೆ. ನಿದ್ದೆ ಮಾಡಿದೆ ಪೇಪರ್ ಹಾಕ್ಬಿಟ್ಟು ಆಮೇಲಿಂದ ಕಂಟಿನ್ಯೂ ಮಾಡೋ ಗೈಸ್. ಜಲ್ದಿ ಬಂದ್ಬಿಟ್ಟು ಹಾಲು ಕಾಯಿಸ್ಕ ಕುಡಿಯೋಕೆ ನಿನ್ಗೆ ತಾಯಿನ ಗೌರವ ಬೇಡವಾ? ನಿನ್ಗೆ ವಿಡಿಯೋ ನಿನ್ನೆ ಎತ್ತು ಬಿಡ್ತೀನಿ. ತನಕ ಜಗಳ ಆಗ್ಬಿಟ್ಟು ಇವಾಗ ಹಾಲನ್ನ ಕಾಯಿಸ್ಕೊಂಡು ಆರ್ಲೆಗ್ ಸಾಕು ಬೇಬಿಲ್ಲದ ಅಲ್ಲಿಗೆ ಸಾಕು ಸಣ್ಣ ಗೈಸ್ ಕುಡಿದ್ಬಿಟ್ಟು ಈಗ ಎಡಿಟಿಂಗ್ ಏನೂ ಇಲ್ಲ. ನೆನ್ನೆ ಎಲ್ಲ ಮಾಡಾಗೈತೆ. ಈಗ ವಿಡಿಯೋ ಅಪ್ಡೇಟ್ ಕೊಡ್ತೀನಿ. ನೆನ್ನೆ ಇವಾಗ ಸ್ನಾನ ಮಾಡ್ಕೊಂಡು ಇವತ್ತು ಶನಿವಾರ ಗೈಸ್ ಪೇಪರೆಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಯಾವುದೂ ಕಾರ್ವಾಶ್ ಇಲ್ಲ. ಆ್ಯಕ್ಚುಲಿ ಇದ್ದಿದ್ರು ಹೋಯ್ತಿರ್ಲಿಲ್ಲ ಗೈಸ್. ಇವತ್ತು ಯಾಕೋ ಐತೆಲ್ಲ ಫುಲ್ ಮೈಕೈಯೆಲ್ಲ ನೋವು ಹೊತ್ಕೊಂಡಿದೆ. ಕಣ್ಣೆಲ್ಲ ನಿದ್ದೆ ಮಾಡಿದೆ ಫುಲ್ ಒಳಗೆ ಹೋಗ್ಬಿಟ್ಟವೆ ಗೈಸ್. ಇವಾಗ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿದ್ದು ವಾಪಸ್ಸು ಅಲ್ಲಿ ಇನ್ನೊಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಗೈಸ್ ವಾಪಸ್ಸು ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ಗೈಸ್ ವ್ಲಾಗ್ನ ಕಂಟಿನ್ಯೂ ಮಾಡೋದು. ಇವತ್ತು ಏನು ಹೇಳೋದು ಅಂತಲೇ ಗೊತ್ತಿಲ್ಲ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ವಿವೇಕ್ ಪಿ ಅವ್ರನ್ನ ಮಾಡದೇ ಇರೋ ಶ್ರೇಯಸ್ ಎಲ್ಲ ಕೆಲ್ಸಕ್ಕೆ ಹೋಗೋಣಂತೆ. ನಮ್ಗೆ ಫೋನ್ ಮಾಡಿ ಗೈಸ್ ಕಾರ್ ವಾಶ್ ಮಾಡ್ತೀವಿ ತಲೆ ತಿಂದು ಕರ್ಕೊಂಡಿರೋದು. ನಮಗೆ ಒಂದು ದಿವಸ ಒಂದು ಹೆಲ್ಪ್ ಮಾಡಿಲ್ಲ ಗೈಸ್. ನಮ್ಮ ಹೊಸ ಹೆಲ್ಪ್ ಮಾಡಿಕೊಟ್ಟಿಲ್ಲ ಇವ್ರಿಗೆ. ಒಂದು ದಿವಸ ಹೆಲ್ಪ್ ಮಾಡಿಲ್ಲ ನಮಗೆ ಗೈಸರು. ಅವ್ನ ಬಾಯಿಗೆ ಒಂದು ದಿವಸ ಹೆಲ್ಪ್ ಮಾಡಿಲ್ಲ ಇವರು. 10 ರೂಪಾಯಿ ಕೇಳಿದ್ರೆ ಗೈಸ್ 10 ದಿವಸ ಬುಡ್ಕಾಕ್ತಿದ್ದಿದ್ರು ಟೈಮ್ನ. ಅಲ್ಲೋ ಬ್ರೋ, ನಾವು ಕರೆಕ್ಟ್ ತಕ್ಷಣ ಬರ್ತೀವಿ ಗೈಸ್. ಪೇಪರ್ ಸಂಬಳನೇ ಜಾಸ್ತಿ ಮಾಡೋದು ಗೈಸ್. ಕೊಡೋದೇ 200 ರೂಪಾಯಿ ಪೇಪರ್ ಸಂಬಳ ಅಲ್ವಣ? ನೀನೇನು ಗುರು ನೀನು. ಇವಾಗ ಮಧ್ಯಾಹ್ನ ಟೈಮ್ ಆಗಿದೆ. ಚಪಾತಿ ಹಾಕ್ಕೊಂಡು ಚಪಾತಿ ಎಲ್ಲ ಒತ್ತಿಟ್ಟಿದ್ದೀನಿ. 3 ಇಲ್ಲಿ 2 ಇಲ್ಲಿ 3 ಐತೆ. ಇಲ್ಲಿ 5 ಚಪಾತಿ ಗೈಸ್. 5 ಚಪಾತಿ ತಿನ್ನೋಕ್ಕಾಗಲ್ಲ. 1-2-3 ತಿಂತೀನಿ ಅಷ್ಟೇ. ಚಪಾತಿ ಹೊತ್ಕೊಂಡು ಗೈಸ್ ಪುಷ್ಪ ದಾದಾದು ಫಿಲಮ್ ಬಂದಿದೆ ಇಲ್ಲಿ ನೋಡಿ ಗೈಸ್. ಪುಷ್ಪ ದಾದಾದು ಫಿಲಮ್ ಬಂದೈತೆ. ಫಿಲಮ್ ನೋಡ್ತಿದ್ವಿ. ಪುಷ್ಪ 1 ಗೈಸ್. ಇದು ಪುಷ್ಪ 1 ಫಿಲಮ್ ಬಂದೈತೆ. ನೋಡ್ತಿದ್ವಿ. ಬ್ಲಾಗ್ ಮಾಡ್ತಿಲ್ಲ ಗೈಸ್. ಸಂಜೆ ಮಾಡೋದ ಅಂತ ಅನ್ಕೋತೀನಿ ಗೈಸ್. ಪೇಪರು ಎಡಿಟಿಂಗು ಅದು ಇದು ಅಂದ್ಕೊಂಡು ಲೇಟ್ ಆಗೋದ್ವಿ. ಅದಕ್ಕೆ ಇವತ್ತು ಹೆಂಗೇನಾರು ಅಲ್ಲಿ ಊಟ ತಿನ್ಕೊಂಡು ಮಾಡೋದ ಅಂತ ಗೈಸ್. ನಿದ್ದೆ ಬೇರೆ ಬರ್ತೈತೆ. ಕಣ್ಣೆಲ್ಲ ಒಳಗೆ ಕೊಟ್ಟೋಗ್ಬಿಟ್ಟು ಆದ್ರೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಗೈಸ್. ಆ್ಯಂಡ್ ಬೆಲ್ಲೈಕನ್ ದವಾತಿರಕ್ಕು. ಬಾಯ್. ಎದ್ದು ಮುಖ ತೊಳ್ಕೊಂಡು ಮಲಗಿರ್ನಿಲ್ಲ. ವೀಡಿಯೋ ಎಡಿಟ್ ಮಾಡ್ತಿದ್ದೆ. ಈಗ ನ್ಯೂಸ್ ಪೇಪರ್ ಹಾಕೋಕ್ಕೆ ಹೋಗೋ ಸಮಯ ಗೈಸ್. ನಮ್ಮ ಬೇಬಿ ಲತಾರ್ ಬಂದು ಇಲ್ಲಿ ಚೊಂಗ್ ರಂಗ್ ನಿಂತವ್ರೆ ಗೈಸ್. ಇಲ್ಲಿ ಬಂದಿದೆ ಅಷ್ಟನ್ನ ಜಗಳ ಆಡ್ಕೊಂಡು ನಮ್ಮ ಜೊತೆ. ಅದಕ್ಕೆ ಗೈಸ್ ನೋಡಿ ಹೆಂಗಾಡ್ತಾರೆ. ಬ್ಲಾಗ್ ಮಾಡ್ತಾಯಿದ್ರೆ ಯಾರೋ ಕೊಟ್ಬಿಟ್ಟವ್ರೆ. ಹಾಯ್ ಗೈಸ್, ಈಗ ಕಾರ್ ವಾಶ್ ಪೇಪರ್ ಸಂಜೆ ಪೇಪರ್ ಎಲ್ಲ ಮುಗಿಸ್ಕೊಬಂದೆ ಗೈಸ್. ಬಂದು ನೋಡಿದೆ ಇಲ್ಲಿ ಕಾರ್ ವಾಶ್ ಮಾಡ್ತಿದ್ದೆ ನಿನ್ನೆ ಗೈಸ್. ಮಿಷಿನಲ್ಲಿ ಏನೋ ಸಮಥಿಂಗ್ ಈಸ್ ರಾಂಗ್. ಪ್ರೆಷರ್ ಯಾಕೋ ಜಾಸ್ತಿ ಬರ್ತಲ್ಲ. ಪ್ರೆಷರ್ ನೋಡಿದ್ರೆ ಇಲ್ಲಿ MPa 40 ಅಂತ ಐತೆ. ಅಂದರೆ ಪ್ರೆಷರು ಇಲ್ಲೇನೋ ಆಯಿಲೆಲ್ಲ ಐತೆ ಗೊತ್ತಿಲ್ಲ ಗೈಸ್. ಇದು ಪ್ರೆಷರು ಆನು ಮಾಡ್ಕೊಳ್ಳೋದು, ಡೌನು ಅಪ್ಪು ಮಾಡೋದು ಇದು ಪ್ರೆಷರ್ನ. ಗೊತ್ತಿಲ್ಲ ಗೈಸ್ ಏನಾಗೈತೆ ಅಂತ ನನಗೂ. ಇಲ್ಲಿ ನೋಡಿದ್ರೆ ಇದೆಲ್ಲ ಎಕ್ವಿಪ್ಮೆಂಟ್ಸ್ ಗೈಸ್. ಇದು ಮೋಟ್ರದ್ದು ವಾಟರು ಪಂಪ್ ಮಾಡೋದು. ಇದು ಗನ್ನು ಗೈಸ್. ಇಲ್ಲಿಂದ ವಾಟರ್ ಸ್ಪ್ರೇ ಮಾಡೋದು ಗೈಸ್. ಇದು ಇಲ್ಲೂ ಅಷ್ಟೊಂದು ಏನು ಇದಿಲ್ಲ ಗೈಸ್. ಅಂದರೆ ಅಷ್ಟೊಂದು ಪವರ್ ಸಿಗ್ತಲ್ಲ ನಮಗೆ ಅಲ್ಲೂ. ಅದೇ ನೋಡ್ಬೇಕು ಗೈಸ್ ಏನಾಗೈತೆ ಏನು ಅಂತ. ವ್ಯಾರಂಟಿ ಕಾರ್ಡೆಲ್ಲ ಐತೆ. ಬಟ್ ಮೋಟ್ರು ಚೆನ್ನಾಗೇ ಇತ್ತು ಇಷ್ಟು ದಿವಸ ಗೈಸ್. ಇವಾಗ ಏನಾಯಿತು ಗೊತ್ತಿಲ್ಲ. ವ್ಯಾಕ್ಯೂಮ್ ಎಲ್ಲ ಐತೆ ಗೈಸ್ ನನ್ನ ಹತ್ರ. ಏನೇನು ಇನ್ವೆಸ್ಟ್ ಮಾಡಿದೆ ಗೊತ್ತಾ ಕಾರ್ ವಾಶ್ಗೆ? ಇದೇನೇ ಗೈಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದು ಕಾರ್ ವಾಶ್ಗೆ. ಇಲ್ಲಿ ಗೈಸ್ ಇದು ವ್ಯಾಕ್ಯೂಮ್ ಕ್ಲೀನರ್ ಚೆನ್ನಾಗಿ ಐತೆ. ಏನಾಗಿದೆ ಗೈಸ್ ಇದು ಇಲ್ಲಿ ಗೈಸ್ ನಿಮ್ಗೆ ತೋರಿಸ್ತೀನಿ. ವ್ಯಾಕ್ಯೂಮ್ ಕ್ಲೀನರ್ ಇದೆ ಗೈಸ್. ಇದೆ ವ್ಯಾಕ್ಯೂಮ್ ಕ್ಲೀನರು. ವ್ಯಾಕ್ಯೂಮ್ ಕ್ಲೀನರ್ ಮಾತ್ರ ಚೆನ್ನಾಗೈತೆ, ಏನು ಮಾತಾಡೋಂಗಿಲ್ಲ. ಇದು ವ್ಯಾಕ್ಯೂಮ್ ಕ್ಲೀನರ್ ಪೈಪು. ಮತ್ತು ಇದು ಎಕ್ಸ್ಟ್ರಾ ಕೇಬಲು ಗೈಸ್. ಇದು ಜಂಕ್ಷನ್ ಬಾಕ್ಸ್ ಎಕ್ಸ್ಟ್ರಾ ಕೇಬಲು. ಇದು ಕ್ಲಾತು. ಮತ್ತು ಇದೊಂದು ಪಾಲಿಶ್ ಚಿಕ್ಕದು ಪಾಲಿಶ್ ತಗೊಂಡಿರೋದು. ಇವಾಗ ಜಾಸ್ತಿ ದೊಡ್ಡ ಪಾಲಿಶ್ ತಗೊಳಕ್ಕೆ ಹೋಗಿಲ್ಲ. ಆಮೇಲೆ ಇದೊಂದು ಬ್ರಷು ಪಾಲಿಶ್ ಹಾಕೋಕ್ಕೆ. ಇದು ಸ್ಕ್ರಬ್ ಮಾಡೋಕ್ಕೆ ಗೈಸ್. ಗಾಡಿ ಸ್ಕ್ರಬ್ ಮಾಡೋದು ಇದು. ಅಷ್ಟರಲ್ಲೇ ಇದ್ದೀವಿ ಈಗ ಗೈಸ್. ಮಿಷಿನ್ನು ರಿಪೇರಿಗೆ ಬಂದಿದೆ. ಸಮಥಿಂಗ್ ಇಲ್ಲಿ ಆಯಿಲ್ ಗೀಲ್ ಏನೋ ಹಾಕ್ತಾರೇನೋ ನೋಡ್ಬೇಕು ಗೈಸ್. ಅಂದರೆ ಅಷ್ಟೊಂದು ಪ್ರೆಷರ್ ಇಲ್ಲ ಇದರಲ್ಲಿ.
ನೋಡಬೇಕು ತಗೊಂಡೋಗಿ ತೋರಿಸ್ಕೊಂಡು ಬರಬೇಕು ಗೈಸ್. ಈಗ ಒಂದು ಸತ ನೋಡ್ಕೊಂಡು ಬರೋದೇ ಗೈಸ್. ಈಗ ಎತ್ಕೊಂಡು ಹೋಗೋದೆ ಈಗಲೇ ಹೋಗಂಗಿದೆ. ನೋಡ್ತೀನಿ ಗೈಸ್, ಹೋಗಿದ್ದು ಬರ್ತೀನಿ ಗೈಸ್. ಹೋಗಿದ್ದು ಬಂದೆ, ಮಿಷಿನೆಲ್ಲ ತೋರಿಸ್ಕೊಂಡು ಅಲ್ಲೋಗಿ ನೋಡಿದ್ರೆ ಇವತ್ತು ಹಾಫ್ ಡೇ ಅಂತೆ, ಕ್ಲೋಸೇ ಮಾಡ್ಬಿಟ್ಟವ್ರೆ. ನಾಳೆ ಬನ್ನಿ ಅಂತ ಅಂದರು ಗೈಸ್. ಇವತ್ತು ಇನ್ನೊಂದು ಇನ್ವೆಸ್ಟ್ಮೆಂಟ್ ಏನು ಅಂದರೆ 200 ರೂಪೀಸ್ ಅಲ್ಲ ಅಂದರೆ 170 ಏನೋ ಆಯ್ತು ಇದಕ್ಕೆ ಗೈಸ್. ಇದೇನು ಅಂದರೆ ಮೈಕ್ಗೆ ಹಿಂದೆ ಕನೆಕ್ಟ್ ಮಾಡೋದು. ಅಂದರೆ ನನ್ನ ಫೋನ್ ಸಿ ಪಿನ್ ಅಲ್ವ ಇರೋದು, ಇದು ಗುಂಡು ಪಿನ್ ಬರೋದು ಹಿಂದೆ ರೌಂಡ್ ಕಲರ್ದು ಈ ಥರ ಬರೋದು ಗೈಸ್. ಅದಕ್ಕೆ ಫಿಟ್ ಮಾಡೋಕ್ಕೆ ಗೈಸ್ ಇದೊಂದು ಇಷ್ಟಕ್ಕೇ 70 ರೂಪಾಯಿ ಗೈಸ್. ಇದು 170 ರೂಪಾಯಿ. ಈ ಮೈಕು ಜಾಸ್ತಿ ಇದು ಮೈಕು ಏನಾರ ಎಕ್ಸ್ಟ್ರಾ ವಾಯ್ಸ್ ಓವರ್ ಮಾಡೋಕ್ಕೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ. ಈಗ ದೊಡ್ಡದಾಗಿ ಕ್ಯಾಮ್ರಾಗೂ ಇನ್ವೆಸ್ಟ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿವಸ ಗೈಸ್. ಇನ್ನೊಂದು ಸ್ವಲ್ಪ ದಿವಸ ಟ್ರೈ ಮಾಡಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲಷ್ಟು ಟ್ರೈ ಮಾಡೇ ಬಿಡೋದ. ಟಾಟಾ ಬೈ ಬೈ ಗೈಸ್. ಇವತ್ತಿನ ಬ್ಲಾಗ್ ಇಲ್ಲಿ ಇಷ್ಟೇ. ಬ್ಲಾಗ್ ಯಾಕೋ ಬರ್ತಾ ಕಮ್ಮಿ ಆಗ್ತದೆ ಅಂದರೆ 10 ನಿಮಿಷ 9 ನಿಮಿಷ ಇದ್ದಿದ್ದು ಬರ್ತಾ 2 ನಿಮಿಷ 3 ನಿಮಿಷ 4 ನಿಮಿಷ ಆಯ್ತಿದೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಯಾಕೋ ಮೂಡೇ ಆಫ್ ಆಗೋಯ್ತೆ. ಯಾಕೆ ಅಂದರೆ ವ್ಯೂಸು ರೀಚು ಲೈಕ್ಸ್ ಎಲ್ಲ ನೋಡ್ತಿದ್ರೆ ಆಯಿತು ಅದೇನು ಮಾಡ್ತೇವೆ ಹೋಗೋ ಅನಿಸ್ಬಿಟ್ಟೈತೆ. ಆದರೂ ಟ್ರೈ ಮಾಡ್ತಿರೋಣ. ಜಸ್ಟ್ ಬೈ ಬೈ ಟಾಟಾ ಗೈಸ್.